ಅನೇಕರಿಗೆ ಯಾವ ಪತಿ ತಗೋಬೇಕು, ಅಲೋಪತಿನ, ಹೋಮಿಯೋಪತಿನ, ಆಯುರ್ವೇದನ, ಈ ಪ್ರಶ್ನೆ ಜಿಜ್ಞಾಸೆ ಬರ್ತಕ್ಕಂಥ ಸರ್ವೇ ಸಾಮಾನ್ಯ. ಮನೆಯಲ್ಲಿ ಸತಿಪತಿ ಹೇಗೋ ಹಾಗೆ ಯಾವುದೇ ವೈದ್ಯಕೀಯ ಪದ್ಧತಿಗೆ ಹೋಗಿ ಆ ಡಾಕ್ಟರ್ಗೆ ಪೇಷಂಟ್ ಮೇಲೆ ಇರಬೇಕಾಗಿರ್ತಕ್ಕಂಥದ್ದು ಎಂಪತಿ ಮತ್ತೆ ಸಿಂಪತಿ. ಅಂದ್ರೆ ಆ ಪೇಷಂಟ್ ಒಳ್ಳೇದ್ ಮಾಡ್ಬೇಕು ಅಂತಕ್ಕಂಥ ಹಿತದೃಷ್ಟಿ, ಆ ಮನೋಚಿಂತನೆ ನಮ್ಗೆಲ್ಲರಿಗೂ ಇರೋದ್ರಿಂದ ನಿಮ್ಮ ನಂಬಿಕೆ ಯಾವುದಿದೆ ಅದ್ರ ಮೇಲೆ ಹೋಗಿ. ಆಯುರ್ವೇದದ ಬಗ್ಗೆ ನಾನು ಹೇಳ್ಬೇಕು, ಆಯುರ್ವೇದ ವೈದ್ಯನಾಗಿದ್ರೆ ಇದು ಎವರ್ ಕಾನ್ಸ್ಟೆಂಟ್ ನೆವರ್ ಚೇಂಜಿಂಗ್, ಅನಾದಿ ಮತ್ತು ಅನಂತ ಅಂತ ಹೇಳ್ತೀವಿ. ಅಂದು ಹೇಳ್ತಕ್ಕಂಥ ಆಯುರ್ವೇದ ಇವತ್ತಿಗೂ ಪ್ರಸ್ತುತ, ನಾಳೆಗೂ ಪ್ರಚಲಿತ. ಹಾಗಾಗಿ ಯಾವುದೇ ಕಾಯಿಲೆ, ಅವಸ್ಥೆ, ಅನಾರೋಗ್ಯದ ಸ್ಥಿತಿ 3 ತಿಂಗಳು ಮೇಲ್ಪಟ್ಟಿದ್ದಾಗ ಅಂತಹ ವ್ಯಕ್ತಿಗಳು ಆಯುರ್ವೇದಕ್ಕೆ ಬಂದಾಗ ಶಾಶ್ವತವಾದಂತಹ ದೀರ್ಘಕಾಲೀನ ಉಪಶಮನಕ್ಕೆ ದೊಡ್ಡ ರಾಮಬಾಣವಾಗಿ ಒಂದು ಆಯುರ್ವೇದ ಕೆಲಸ ಮಾಡುತ್ತೆ ಅಂತ ತುಂಬಾ ಸ್ಪಷ್ಟವಾಗಿ, ತುಂಬಾ ಆತ್ಮಾಭಿಮಾನದಿಂದ ಒಬ್ಬ ಆಯುರ್ವೇದ ವೈದ್ಯನಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ.